ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ, ಇದು ನಿನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಏನಂದರೆ ಕರೆಂಟು ಹೋಗ್ತಾ ಇದೆ ಬರ್ತಾ ಇದೆ, ಮಿಕ್ಸಿಗೇನು ಹಾಕೋದು ಬೇಡ ಅಂತಂದು ಹಂಗೆ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರೋ ಅಂಥ ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಮೊಟ್ಟೆ ಮೇಲ್ಪದ್ರ ಇರುತ್ತೆ ನೋಡಿ, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟ ಆಗುತ್ತೆ ನೋಡಿ, ಈ ಥರ ಬ್ರೌನ್ ಕಲರ್ ಬರಬೇಕು. ಆ ಥರ ಬ್ರೌನ್ ಕಲರ್ ಬಂದಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಬಿಟ್ಟು ಅದೇ ಪಾತ್ರೆಯಲ್ಲಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಸ್ವಲ್ಪನೇ ಹಾಕೋದು. ನಿಮಗೆ ಗೊತ್ತಿರೋ ಹಾಗೆ ನಾನು ಎಣ್ಣೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ ಅದು. ಅದಾದಮೇಲೆ ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕ್ಬಿಟ್ಟು ಪಲಾವ್ ಸ್ಪೈಸಸ್ ಎಲ್ಲ ಹಾಕಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಹಾಗೆ ಅನಾನಸ್ ಹೂವು, ಮರಾಠ ಮೊಗ್ಗು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಮೇಥಿ ಸೊಪ್ಪಿದ್ರೆ ಹಾಕ್ಕೋಬೇಕು. ಅದಾದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿ ಹಾಕಿದ್ದೀನಿ. ಸೊ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಹಾಕ್ಬಿಟ್ಟು ಎಣ್ಣೆಲಿ ಮೊದಲೇ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಘಮ ಕೂಡ ಚೆನ್ನಾಗಿರುತ್ತೆ. ಅದಷ್ಟು ಫ್ರೈ ಮಾಡ್ಕೊಬಿಟ್ಟು ಉದ್ದುದ್ದವಾಗಿ ಹಚ್ಚಿರೋ ಅಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ತಳ ಹಿಡ್ದಿರುತ್ತೆ ಅಂದರೆ ಮೊಟ್ಟೆದು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದ್ರದ್ದು ಅದೇನಾಗಲ್ಲ, ಲಾಸ್ಟಲ್ಲಿ ಸರಿ ಹೋಗುತ್ತೆ ಅದಷ್ಟೇ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೇ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ ಟೇಸ್ಟು, ಅದಕ್ಕೋಸ್ಕರ. ಹಾಗೆ ನೋಡಿ, ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಉಪ್ಪು ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಳಿ, ನಾನೇನು ಹಾಕ್ಕೊಂಡಿಲ್ಲ, ಹಂಗೆ ಫ್ರೈ ಮಾಡ್ತಾಯಿದ್ದೀನಿ. ಏನಂದರೆ ಅಡುಗೆ ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಮಕ್ಕಳು ಬೇರೆ ಮಲಗೋ ಸ್ಟೇಜು, ಅದಕ್ಕೋಸ್ಕರ ಮತ್ತೆ ಅವ್ರು ಮಲಗಿಬಿಟ್ರೆ ಕಷ್ಟ ಆಗುತ್ತೆ ತಿನ್ನಲ್ಲ ಅಂತಂದು. ಈಗ ನೋಡಿ, ಧನಿಯಾ ಪುಡಿ ಹಾಗೆ ಖಾರದ ಪುಡಿ, ಹಸಿಮೆಣ್ಸಿಕಾಯಿ ಕೂಡ ಹಾಕಿರ್ತೀವಲ್ವ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಎಷ್ಟು ಬೇಕೋ ಅಷ್ಟು. ಸೊ ಅದ್ರ ಜೊತೆಗೇ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅಷ್ಟು ಅರಿಶಿನ, ಇದನ್ನಿಷ್ಟು ಹಾಕ್ಬಿಟ್ಟು ಇನ್ನೊಂದು ಸರಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದನ್ನು ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀರು ಈಗಲೇ ಹಾಕಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ಕೊಬಿಟ್ಟು ಅದಾದ ನಂತರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಯಾಕೆಂದರೆ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ವ, ಘಾಟ್ ಬರುತ್ತೆ ಮಕ್ಕಳಿಗೆ ಅಂತಂದಷ್ಟೇ. ಸೊ ಎಣ್ಣೆ ಬೇರೆ ಕಮ್ಮಿ ಯೂಸ್ ಮಾಡಿರ್ತೀವಲ್ಲ, ಘಾಟ್ ಆಗಿಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಇದು ಸ್ವಲ್ಪ ಕುದಿಯೋ ಥರ, ಒಂದು ಸ್ವಲ್ಪ ಕುದಿ ಬರೋ ಥರ ಫ್ರೈ ಮಾಡ್ಕೊಬಿಟ್ಟು ಅದಾದ ನಂತರ ಮೊಟ್ಟೆ ತೆಗೆದಿಟ್ಕೊಂಡಿದ್ವಿ ನೋಡಿ, ಆಗಲೇ ತೆಗೆದಿಟ್ಟಿರೋ ಅಂಥ ಮೊಟ್ಟೆನ ಇವಾಗ ಇದಕ್ಕೆ ಹಾಕಿ ಇನ್ನೊಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾವೆ. ಏನಂದರೆ ಎಣ್ಣೆಯಾಗೆ ಅರಿಶಿನ ಮತ್ತು ಉಪ್ಪು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಫ್ರೈ ಮಾಡಿದ್ವಲ್ಲ ಅಷ್ಟು, ಅದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಮೊಟ್ಟೆ ಕಾಣಿಸ್ತಾ ಇದೆ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇದನ್ನೆಲ್ಲ ಒಂದು 2 ನಿಮಿಷ 3 ನಿಮಿಷ ಅಷ್ಟು ಫ್ರೈ ಮಾಡ್ಕೊಬಿಟ್ರೆ ಮೊಟ್ಟೆಗೂ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂತಂದು. ಆಲ್ರೆಡಿ ಆವಾಗಲೇ ಉಪ್ಪು ಖಾರ ಹಾಕಿರ್ತೀವಲ್ಲ, ಅದೇ ಮೊಟ್ಟೆಗೆ ಹಿಡ್ದಿರುತ್ತೆ. ಸೊ ಇವಾಗೆಲ್ಲ ಎಣ್ಣೆಗೆ ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಮೆಣಸಿಕಾಯಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದ್ವಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅದ್ರದ್ದು ಸ್ಮೆಲ್ಲು ಮೊಟ್ಟೆಗೂ ಹಿಡೀಲಿ ಅಂತಂದು. ಸೊ ಈಗ ನಮಗೆ ಎಷ್ಟು ಬೇಕು ಅಂದರೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ನೋಡಿ, ಅದರ ಅನುಸಾರವಾಗಿ ನೀರನ್ನ ಹಾಕ್ಕೋಬೇಕು. ನೀರನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಆಲ್ರೆಡಿ ಮೊಟ್ಟೆ ಬೇಯಲಿಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ, ಮತ್ತು ಮೊಟ್ಟೆ ಫ್ರೈ ಮಾಡಬೇಕಾದ್ರೂ ಉಪ್ಪು ಹಾಕಿರ್ತೀವಿ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಹಾಕಿಲ್ಲ, ಏನಂದರೆ ನಿಂಬೆಹಣ್ಣು ಖಾಲಿ ಆಗಿತ್ತು ಅದಕ್ಕೋಸ್ಕರ. ಸೊ ಈಗ ಒಂದು ಕುದಿ ಬಂದಮೇಲೆ ಅಕ್ಕಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ, ಎಷ್ಟು ಜನ ಇದ್ದಾರೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಅದಾದಮೇಲೆ 2 ವಿಸಿಲ್ ಕೂಗಿಸಿದ್ರೆ ನೋಡಿ, ಎಗ್ ಬಿರಿಯಾನಿ ಫುಲ್ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಸಖತ್ತಾಗಿ ಬಂದಿತ್ತು ಎಗ್ ಬಿರಿಯಾನಿ ಮಾತ್ರ. ಗಡಿಬಿಡಿಲಿ ಮಾಡಿದ್ದು. ಏನಂದರೆ ಮಕ್ಕಳು ಮಲ್ಕೊಬಿಡ್ತಾರೆ ಅಂತಂದರು. ಆಲ್ರೆಡಿ ಇಬ್ಬರು ಮಲಗಿಬಿಟ್ಟಿದ್ರು, ಮತ್ತು ಎಬ್ಬಿಸಿ ಬಲವಂತ ಮಾಡಿ ತಿನ್ನಿಸಿದ್ದಾಯಿತು. ಸೊ ಎದ್ಬಿಟ್ಟು ತಿಂದು ಮಲ್ಕೊಂಡ್ರು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆನೇ ಹಸಿಮೆಣ್ಸಿಕಾಯಿ ಹಾಕಿದ್ವಲ್ಲ, ಮನೆಯೆಲ್ಲ ಗಮ್ಮಂತಿತ್ತು. ಟೇಸ್ಟ್ ಸೂಪರಾಗಿತ್ತು. ನೋಡಿ, ಎಲ್ರಿಗೂ ಊಟ ಆಯಿತು, ಮಲ್ಕೊಬಿಟ್ಟವರೆಲ್ಲ. ಸೊ ಮಕ್ಕಳಂತೂ ಬೇಗ ನಿದ್ದೆ ಮಾಡಿಬಿಡ್ತಾರೆ, ಮಲ್ಕೊಬಿಡ್ತಾರೆ. ಅವ್ರಿಗೆ ಜಾಸ್ತಿ ಇದ್ದಿರಲ್ಲ ಅವರು, ಅಂದರೆ ಡೇ ಟೈಮೆಲ್ಲ ಆಟ ಆಡ್ತಿರ್ತಾರಲ್ಲ. ಸೊ ಅದಕ್ಕೆ ಎಗ್ ಬಿರಿಯಾನಿ ಸೂಪರಾಗಿತ್ತು. ಬೇಬಿ ಹೇಗಿತ್ತು ಎಗ್ ಬಿರಿಯಾನಿ? ಸೂಪರ್ ಅಂತ ಜೋರಾಗಿ ಹೇಳು ಒಂಚೂರು. ಸೂಪರ್.
ಸೂಪರ್ ಆಗಿರುತ್ತೆ. ಅದೇ ನಿದ್ದೆ ಈ ಮಳೆ ಬಂದಿತ್ತಲ್ಲ ನೆನ್ನೆಲ್ಲ ಕರೆಂಟ್ ಹೋಗಿತ್ತು. ಹಾಲಲ್ಲಿ ಕಿಕ್ಕೆ ತೆಗೆದ್ರೆ ಸ್ವಲ್ಪ ಗಾಳಿ ಬರುತ್ತೆ ಅಂತ ಎಲ್ಲ ಹಾಲಲ್ಲಿ ನೋಡ್ಕೊಳ್ತೀವಿ. ರೂಮಲ್ಲಿ ಸೆಕೆ ಫ್ಯಾನ್ ಇಲ್ಲ, ಕರೆಂಟ್ ಇಲ್ಲ ಅಂದರೆ ನಿದ್ದೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಟೆರೆಸ್ ಮೇಲೆ ಹೋಗೋದಾದ್ರೆ ಎರಡೆರಡಲ್ಲಿ ಬಿದ್ದುಬಿಟ್ಟು ಆಮೇಲೆ ಮತ್ತೆ ಹೊರಗಡೆ ಓಡಾಡಬೇಕಾಗುತ್ತದೆ. ಸೊ ಈಗ ತಲೆ ಎಣ್ಣೆ ಹಚ್ಕೊಂತೀವಿ. ಬಂದು ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ನಾನ ಮಾಡೋಕ್ಕೂ ಆಗಲಿಲ್ಲ. ಟೈಮ್ ಆವತ್ತು ನೋಡಿ ಇಷ್ಟೊತ್ತು 9:30 ಆಗ್ತದೆ ಅಂತ ಮಾಡಿ ಹೊಲ್ತಾಳಿಂದ ಬಂದು ಮನೆ ಕೆಲಸ ಎಲ್ಲ ಮಾಡಿ ಮತ್ತು ಬೇಗ ಮಲ್ಕೊಂತಾರೆ ಮಕ್ಕಳು ಅಂತ ಬಿರಿಯಾನಿ ಮಾಡಿ ಈಗ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ನಾಳೆ ಸ್ನಾನ ಮಾಡ್ಕೊಂಡಾಯ್ತು ಅಂತ. ಏನಂದರೆ ಈ ಹೆಣ್ಮಕ್ಳು ನೈಟ್ ಎಣ್ಣೆ ಹಚ್ಬಾರ್ದು ತಲೆಗೆ ಅಂತ ಹೇಳ್ತಾರೆ. ಯಾಕೆಂದರೆ ತವ್ರ ಮನೆಗೆ ಸಾಲ ಅಂತ. ನನ್ನೆಂದು ಹಚ್ಚಲ್ಲ ತಲೆಗೆ ಎಣ್ಣೆ ನೈಟ್ ಟೈಮು. ಯಾರಾದರೂ ಆ ಥರ ಹೇಳಿದ್ಮೇಲೆ ಇನ್ನು ಯಾಕೆ ಹಚ್ಚಬೇಕು ಅಂತ. ಸೊ ಇವತ್ತು ಹಚ್ಕೊಂತಿದ್ದೀನಿ. ಸ್ವಲ್ಪ ಯಾಕೆ ಕಣ್ಣೆಲ್ಲ ಉರಿತಾವೆ. ರೇಷ್ಮೆ ಗಾಡಿದ್ವಲ್ಲ, ರೇಷ್ಮೆ ಸ್ವಲ್ಪ ಹೀಟು ಜಾಸ್ತಿ, ಅದಕ್ಕೆ ಕಣ್ಣೆಲ್ಲ ಉರಿತಿದ್ದಾವೆ. ಅದಕ್ಕೆ ಹಚ್ಕೊತಿದ್ದೀನಿ. ಕೊಬ್ಬರಿ ಎಣ್ಣೆನೇ ಹಚ್ಕೊಳ್ತಿದ್ದೀನಿ. ಹಳ್ಳೆಣ್ಣೆ ಹಚ್ಕೊಂಡ್ರೆ ಯಾಕೆ ಕೂದಲೆಲ್ಲ ಉಗ್ರೋಗ್ಬಿಡ್ತವೆ ನಾವು. ಅದಕ್ಕೆ ಕೊಬ್ಬರಿ ಎಣ್ಣೆ ಖಾಲಿ ಆಗಿತ್ತು. ಇಲ್ಲ ಅಂಗಡಿ ಚಿಕ್ಕ ತರಿಸ್ಕೊಂಡೆ. ದೊಡ್ಡವು ಸಿಗಲ್ಲ, ಅದಕ್ಕೆ ಚಿಕ್ಕ ತರಿಸ್ಕೊಂಡಿದ್ದೆ. ತಗೊಂಡು ಹಚ್ಕೊಳ್ತಿದ್ದೆ. ನೋಡಿ, ಇನ್ನೂ ಒಂದು ವಿಡಿಯೋ ಎಡಿಟ್ ಮಾಡೋದಿದೆ. ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಮಲ್ಕೋಬೇಕು. ಸೊ ಸ್ವಲ್ಪ ತಲೆನೋವು ಅನ್ನೋ ಥರ ಇತ್ತು. ಅದಕ್ಕೋಸ್ಕರ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ನೈಟ್ ಟೈಮ್ ಎಣ್ಣೆ ಹಚ್ಕೊಳ್ಳಲ್ಲ. ಯಾಕೆಂದರೆ ಹೇಳ್ತಾರಲ್ವ, ತವ್ರ ಮನೆಗೆ ಸಾಲ, ಎಣ್ಣೆ ಹಚ್ಕೋಬಾರ್ದು ಹೆಣ್ಮಕ್ಳು ಅಂತಂದು. ಸೊ ಅದಕ್ಕೆ ನೈಟ್ ಟೈಮ್ ಎಂದೂ ಹಚ್ಚಿಲ್ಲ. ಇದೇ ಫಸ್ಟ್ ಟೈಮ್ ಇವತ್ತೇ. ಅಂದರೆ ಹೊಲ್ದ ಹತ್ರ ಎಲ್ಲ ಹೋಗಿದ್ವಲ್ಲ. ಸೊ ಮನೆ ಹತ್ರ ಅಲ್ಲಿ ಹೊಲ್ದ ಹತ್ರ ಎಲ್ಲ ಕೆಲಸ ಮಾಡಿ ರೇಷ್ಮೆ ಕೆಲಸ ಮಾಡಿದ್ರೆ ಸಾಕು ನಮ್ಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಈಟು ರೇಷ್ಮೆ, ಅದಕ್ಕೋಸ್ಕರ. ಸೊ ತಲೆನೋವು ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಬಿಡೋಣ ಅಂತಂದು. ಸೊ ತಲೆನೋವು ತಡ್ಕೊಳಕ್ಕಾಗಲ್ಲ, ಪೂರ್ತಿ ಜಾಸ್ತಿ ಇದೆ ಅಂದಾಗ ಮಾತ್ರೆ ತೊಗೊಳ್ತೀನಿ ಅಷ್ಟೇ. ಇಲ್ಲಾಂದರೆ ನಾನು ಮಾತ್ರೆ ಎಲ್ಲ ಏನು ತೊಗೊಳಕ್ಕೆ ಹೋಗಲ್ಲ. ಇರಿಸಿಲ್ವೇನಾ? ಅವ್ನು ಇರಿಸ್ತಲೇ ಒಬ್ಬನೇ ಕುಡ್ದಾಕಿದ್ಯಾ ಎಲ್ಲ ಹಾಲನ್ನ? ಹಾಂ, ನಾನು ಹಾಕೊಟ್ಟಿದ್ದೆ ತಾನೆ. ಬಟ್ಲಲ್ಲಿ ಇಟ್ಟಿರೋ ಅವನಿಗೆ ಕೊಡ್ಬೇಕು ತಾನೆ, ಅಣ್ಣಂಗೆ. ಅಣ್ಣಂಗೆ ಕೊಡ್ಬೇಕು ತಾನೆ ಬಟ್ಲಲ್ಲಿ ಇಟ್ಟಿರೋವು. ಬಿಡು ಬಿಡು, ನಾಳೆಗೆ ಜಾಸ್ತಿ ಕೊಡ್ತೀನಿ ನಿನಗೆ. ನಾಳೆ ಜಾಸ್ತಿ ಕೊಡ್ತೀನಿ ಬಿಡು ನಿನಗೆ. ಈಗಲೇ ಅಂದರೆ ಹಾಲ್ಗೆ ಎಪ್ಪಾಕಿದ್ದೀನಿ ನಾನು ಆಲ್ರೆಡಿ. ಹಾಲ್ಗೆ ಎಪ್ಪಾಕ್ಬಿಟ್ಟಿದ್ದೀನಿ. ಈಗ ಡೈರಿನೂ ಇರಲ್ಲ. ಈಗ ಡೈರಿನೂ ಇಲ್ಲ, ಎಲ್ಲ ಕ್ಲೋಸ್ ಆಗೈತಿ. ನಿನ್ಗೆ ಇವಾಗ ಬೇಕೇ ಬೇಕು ಅಂದರೆ ಏನು ಮಾಡೋಣ ಹಾಲ್ಗೆ? ಎಲ್ಲಿಕ್ಕೆ ನೀನು ಯಾಕೆ ಅಣ್ಣಂಗೆ ಹಾಲಿಗಸ್ತಂಗೆ ಕುಡ್ದಿರೋದು? ಹಾಂ, ನೋಡ್ರಿ ಹೆಂಗೋಗೋ ನೀನು ಅಲ್ಲಿ ನಿಂತ್ಕೊಳಕ್ಕೆ. ಪಾಮಳ್ಳಿ ಹಂಗೆ ನೋಡು. ಹೋಗ್ಲಿ ಬಿಡು ಆ ಸೈಡ್ಗೆ. ನಾಳೆ ಕಾಸು ಕೊಡ್ತೀನಿ ಬಿಡಪ್ಪ. ಆಟ ಮಾಡಬಾರ್ದಂಗೆ. ಬಿಡು, ಅವಳು ಕೂತ್ಕೊಂಡು ಒಬ್ಬನೇ ನಂಗೇನಂತ ಹೇಳ್ತಾ ಕುಕ್ಕ. ನಾಳೆ ಅವನಿಗೆ ಕೊಡಲ್ಲ ಬಿಡು, ನಿಂಗೆ ಕೊಡ್ತೀನಿ. ಅವನದು ಸೇರಿಸಿ ನಿಂಗೆ ಕೊಡ್ತೀನಿ. ಅವಳು ಏನಾ ಆಗಳ ಕುಡ್ದಿದ್ಯಂತಲ್ಲ ಇನ್ನು? ಅವ್ನು ಕುಡ್ದೇ ಇಲ್ಲ ಅಂತ ನೀನು ನೋಡ್ರಿ ಅರ್ಧ ಕುಡ್ದವನೆ ಅಂತ ಹೇಳ್ತೀಯ. ನೀನಿನ್ನ ಚಿಕ್ಕ ಮಗು ನೆನಪಿದ್ದು ಶಿ. ಅಳ್ತಾ ಕುಂತಿದ್ಯಾ ಹಾಲು ಕುಡಿಯೋಕ್ಕೇನೆ? ಇನ್ನ ಎಳೆ ಮಗನ ನೀನೇನು? ಎಷ್ಟು ಶಕ್ತಿ ಐತಾ ಪಾಲು ಕುಡಿದು ಈಗ? ಏನ ದುಷಿ 6-4 ಹೊಡಿತ್ಯಾ? 6-4 ಹೊಡಿತೀಯನೋ? ತಾವು ಹೊಡಿತೀರ? 6 ಬರಲ್ಲ ನಿನಗೆ, ಇನ್ನೂ ಶಕ್ತಿ ಇಲ್ಲ ನಿನಗೆ 6 ಹೊಡಿಯೋಕ್ಕೆ. 6 ಹೊಡಿಯೋಕ್ಕೆ ಬರಲ್ಲ ಹಂಗಾರೆ ನಿನಗೆ.
ನಾಳೆ ನಾಳೆ ಅವನಿಗೆ ಕೊಡಲ್ಲ, ನಿಂಗೆ ಕೊಡ್ತೀನಿ ಅಷ್ಟೇ. ನಾಳೆ ಜಾಸ್ತಿ ಕಾಸು ಕೊಡ್ತೀನಿ ಸುಮ್ಮನೆ ನಿನಗೆ. ಬಿಡ ಹಂಗೆ ರೋಗು. ಹಾಲು ಕುಡಿಯೋಕ್ಕೆ ಹೇಳ್ತೀಯಲ್ಲ ಪಿ, ಒಳ್ಳೆ ಎಳೆ ಮಗು ಹೊತ್ತಂಗೆ ಹೇಳ್ತೀಯ. ಏಯ್ ಪಾಲಿಂದ ಎಲ್ಲ ಕುಡಿದ್ಬಿಟ್ಟಿನ ಕಿಹಿ ಕಿಹಿ ಅಂತೆ. ಗಂಟಮ್ಮಂಗೆ ಕಿಸಿತಾವ ನಂಗೇನೆ. ನಾಳಿಕೆ ನೀನು ಅವನಿಗೆ ಕೊಡಬೇಡ, ಹಂಗೆ ಕುಡಿ, ಅವನಿಗೆ ಕೊಡ್ದಂಗೆ ಅಷ್ಟೇ. ಅರ್ಧ ಗಂಟೆಯಿಂದ ಕಿಸ್ಕೊಂಡು ಕುಂತವ ನಂಗೇನೆ. ಈಗ ಹಾಲಿದ್ರೆ ಕಾಸು ಕೊಡ್ಬೋದು. ಎಪ್ಪಾಕಿದ್ದೀನಿ ಹಾಲೆ ನಾನು ಹಾಲ್ಗೆ.